ನಾವು ರಾಜಳ್ಳಿಂದ ಬಂದಿವಿ ಸರ್. ನನ್ನ ಹೆಸರು ಶೋಭಾ ಅದ. ಮೊನ್ನೆ ಬುಧವಾರ ಬೇಸ್ತಾರ ದಿವಸ ನಮ್ಮ ಮಾಮವ್ರಿಗೆ ಜರ ಆರಾಮಿದ್ದಿಲ್ಲ ಸರ್. 2 ವರ್ಷ ಐತ್ರಿ ಅವ್ರಿಗೆ ಆರಾಮಿಲ್ಲ, ಊಟ ಹೋಗಲ್ದು ಆಯಿತು, ಉಲ್ಟಿ ಸಂಡಸು ಎಲ್ಲಿ ತಗ ದವಾಖಾನೆ ಕರ್ಕೊಂಡು ಹೊಂಟ್ರು ಭೀ ಕಮ್ಮಿ ಆಗಿಲ್ಲ ರೀ. ನಾವು ಹೊರಗೆ ದುಕಾನ್ ಕಡೆ ಹೋಗಿನಾಗ ಅವ್ರು ಮಲ್ಕೊಂಡಿರಲ್ಲಿ ಯಾಕೋ ಉಲ್ಟಿ ಆಗಲತ್ತದ, ಕಮ್ಮಿ ಆಗಲ್ಲ ಹೊಂಟದ. ಮಾಮ ನಮ್ಮ ಮನೆಗೆ ಎಣ್ಣೆ ಅದ, ಪ್ರೇಡ್ ಎಣ್ಣೆ ತಂದು ಹಚ್ತೆ, ಇನ್ನು ಕಮ್ಮಿ ಆಯ್ತದ ಬಿಕ್ ಹತ್ತಿವ್ರಿ ಹಿಂಗೆ ಇದು ಆಗಪ್ಲೆ. ನಮ್ಮ ಮನೆಗೆ ಹೋಗಿ ತೊಗೊಂಡು ಬಂದು ಹಚ್ಚಿಬಟ್ಟ ಅಂತಂದ್ರೆ ಮನೆಗೆ ಹೋಗಿ ಪ್ರೇಡ್ ಮಾಡಿ ತಂದು ಅವ್ರ ಬಲ್ಲಿ ಕುಂತು ಮೊಳಕಾಲು ಹಾಕಿ ಪ್ರೇಡ್ ಮಾಡಿದ ಮೇಲೆ ಎಣ್ಣೆ ಕುಡಿಸಿದ ಮೇಲೆ ಅವ್ರು ಊಟ ಬೀಳತ್ತಾರ ರೀ. ಬಿಕ್ ಕಮ್ಮಿ ಆಗ್ಯಾವ. ಅವ್ರಿಗೆ ಕರ್ಕೊಂಡು ಬಂದಿದ್ದೀರಿ ಸರ್ ಇವತ್ತಿಲಿ. ಓಕೆ, ದೇವ್ರ ನಿಮ್ಮನ್ನ ಆಶೀರ್ವದಿಸಲಿ. ಅನೆಂಟಿಂಗ್ ಕೆಲಸ ಮಾಡಿದೆ ಆಯಿಲ್ ಅಂತ ಹೇಳ್ತಾ ಇದ್ದೀರ. ಅದು 2 ವರ್ಷ ಐತ್ರಿ ಸರ್, ಊಟನೇ ಇರ್ತಿದಿಲ್ಲ. ಈಗ ಭಾಳ ರೊಕ್ಕ ಹಾಕಿರೋದು ಅವಕ್ಕೆ ಕಮ್ಮಿ ಆಗಿಲ್ಲ ರೀ. ಅವ್ರಿಗೆ ಕೇಳಕ್ಕೆ ಬರಲ್ಟಿದ್ರಿ. ಏನಾಗಬೇಕು ಅವ್ರು ನಿಮಗೆ? ನಮ್ಮ ಅಮ್ಮವ್ರ ರೀ. ಓಹೋ, ಎಲ್ಲಿದ್ದಾರೆ ಸರ್? ತೋರ್ಸು, ಅಲ್ಲಿಂದ ಕೈ ಮಾಡಿರಿ. ಇವ್ರ ಮಮ್ಮವರು ಲಾಸ್ಟ್ ಬ್ಯಾಕ್ಸ್ ಕೂತಿದ್ರಲ್ಲ, ವಯಸ್ಸಾಗಿನವರು ಊಟನೇ ಮಾಡ್ತಾ ಇದ್ದಿಲ್ಲ. ಅಲ್ಲಿ ರೀ. ಹಾಂ, ವೇಟ್ ಮಾಡಿ. ಇಲ್ಲಿ ಮೈಕ್ ಕೊಟ್ಟು ಮೈಕ್ ಮಾತಾಡ, ಜೊತೆ ಮಾತಾಡ್ರಿ. 2 ವರ್ಷ ಐತ್ರಿ ಅವ್ರಿಗೆ ದವಾಖಾನೆ ಆಯ್ತು, ಆಪ್ಷನ್ ಆಯ್ತು, ಎಲ್ಲನೇ ಐತ್ರಿ, ಕಡಿಮೆ ಆಗಿಲ್ಲ. ಬಿಕ್ ಹತ್ತೇವ ಹಿಂಗೆ ಆರಾಮಿಲ್ಲ ಮಮ್ಮ, ಇಲ್ಲಿಗೆ ಹೋಗೋರು ಬರ್ರಿ, ಕಡಿಮೆ ಆಯ್ತದ ಕರ್ಕೊಂಡು ಬಂದಿದೆ ರೀ. ಮತ್ತೀಗ ಬಿಕ್ ಹತ್ತಿನ ಜರ ಕಮ್ಮಿ ಆಗ್ಯಾವ, ಜರ ಊಟ ಭೀ ಮಾಡ್ತಾರೆ. ಅದು ಕರ್ಕೊಂಡು ಬಂದಿದ್ದೀವಿ ನಮ್ಮ ಬ್ಲೆಸ್ ಮಾಡಿದ್ದಾನೆ.